ಪ್ರೇಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರ ವಾಕ್ಯವನ್ನು ಜ್ಞಾನಿಸಿಕೊಳ್ಳೋಣ. ಕೀರ್ತನೆಗಳು 6ನೇ ಅಧ್ಯಾಯ 2ನೇ ವಚನದಿಂದವರೆಗೂ ಓದ್ಕೊಳ್ಳೋಣ. ಯೆಹೋವನೇ, ಕೋಪದಿಂದ ನನ್ನನ್ನು ಶಿಕ್ಷಿಸಬೇಡ, ರೋಷದಿಂದ ದಂಡಿಸಬೇಡ. ಯೆಹೋವನೇ, ಕನಿಕರಿಸು, ನಾನು ನಿಶ್ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಸೊ ಯೆಹೋವನಿಗೆ ಕೋಪ ಬರುವಂಥದ್ದನ್ನು ಮಾಡಿದ್ದೇವೆ. ಸೊ ಅದಕ್ಕಾಗಿಯೇ ದೇವರು ಕೋಪ ಮಾಡಿಕೊಂಡಿದ್ದಾನೆ. ಆದರೆ ಪ್ರಿಯರೇ, ದೇವರ ಕೋಪವು ಕ್ಷಣಿಕವಾಗಿದೆ, ಆತನ ಪ್ರೀತಿಯು, ಆತನ ಕೃಪೆಯು ಶಾಶ್ವತವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ನಿಮಗೆ ಪ್ರತಿಯೊಬ್ಬರು ನಮಗೆಲ್ರಿಗೂ ಕೂಡ ಆತ್ಮವನ್ನು ಕೊಟ್ಟಿರೋದು ಏಡಿತನದ ಆತ್ಮವನ್ನಲ್ಲ, ಪ್ರತಿಯೊಂದು ಕೂಡ ಯೇಸುವಿನ ನಾಮದಲ್ಲಿ ಜಯಿಸ್ಬೇಕನ್ನೋದಕ್ಕೋಸ್ಕರನೇ ನಮಗೆ ಪವಿತ್ರಾತ್ಮವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಸೊ ಅದನ್ನು ನಾವು ಯಾವ ರೀತಿಯಾಗಿ ಬಳಸ್ಕೊಂಡು ಹೋಗಬೇಕು, ಯಾವ ರೀತಿಯಾಗಿ ನಾವು ಮಾರ್ಪಡಬೇಕು ಜೀವಿತದಲ್ಲಿ, ಯಾವ ರೀತಿಯಾಗಿ ನಾವು ಉನ್ನತ ಸ್ಥಾನಕ್ಕೆ ಏರಬೇಕು, ಯಾವ ರೀತಿಯಾಗಿ ನಾವು ಆರಾಧನೆ ಮಾಡಬೇಕು, ಪ್ರತಿಯೊಬ್ಬ ನಶಿಸಿ ಹೋಗೋ ಆತ್ಮಗಳಿಗೆ ನಶಿಸಿ ಹೋಗದಂತೆ ಸುವಾರ್ತೆ ಸಾರಬೇಕು. ಪ್ರತಿಯೊಂದನ್ನು ಕೂಡ ಏಡಿತನದ ಆತ್ಮವನ್ನು ನಮಗೆ ಕೊಟ್ಟಿಲ್ಲ ಪ್ರಿಯರೇ. ಸೊ ಅದಕ್ಕಾಗಿ ನಾವೇನಂದ್ರೂ ಯಾರಾದರೂ ಸುವಾರ್ತೆ ಸಾರ್ರಿ ಅಂತ ನಾವು ಹೇಳಿದ್ರೆ ಸಾಕು, ನನಗೆ ಅವ್ರು ಬೈತಾರೆ, ನನಗೆ ಇವ್ರು ಬೈತಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ದೇವರು ವಾಕ್ಯದಲ್ಲೇ ಹೇಳಿದ್ದೇನೆ, ಮಗನೇ ಮಗಳೇ, ನಾನು ನಿಮಗೆ ಕೊಟ್ಟಿರುವ ಆತ್ಮವು ಏಡಿತನದ ಆತ್ಮವಲ್ಲ, ಪ್ರತಿಯೊಂದನ್ನು ಕೂಡ ಜಯಿಸುವಂಥದ್ದು ಆತ್ಮ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಅಸಾಧ್ಯವಾದದಲ್ಲ, ಎಲ್ಲವೂ ಕೂಡ ಯೇಸುವಿನ ನಾಮದಲ್ಲಿ ಸಾಧ್ಯವಾಗುವುದನ್ನೇ ನಿಮಗೆ ನಾನು ಆತ್ಮವನ್ನು ಇಟ್ಟಿದ್ದೇನೆ ಪ್ರಿಯರೇ. ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ, ಪ್ರತಿಯೊಬ್ಬರಿಗೂ ಕೂಡ ಆತ್ಮವನ್ನು ಇಟ್ಟಿದ್ದೇನೆ. ಅದನ್ನು ಗ್ರಹಿಸಿಕೊಂಡು ಅದನ್ನು ಒಳ್ಳೆ ರೀತಿಯಿಂದ ಜೀವಿತವನ್ನು ಮಾರಿಸಿಕೊಂಡಾಗ ಯೇಸುವಿನ ನಾಮದಲ್ಲಿ ಕರ್ತನ ಸನ್ನಿಧಿಯಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ, ಪ್ರತಿಯೊಂದನ್ನು ಕೂಡ ನಾವು ಗ್ರಹಿಸ್ಕೊಳ್ತೇವೆ, ಪ್ರತಿಯೊಂದನ್ನು ಕೂಡ. ಸೊ ನಿನಗೆ ಅಸಾಧ್ಯವಾದ ಕಾರ್ಯ ನನ್ನ ಕೈಲಿಂದ ಇದಾಗಲ್ಲ ಅಂತ ನಿನ್ನ ಕೈ ಕೊಟ್ಕೊಂಡು ಕೂತ್ಕೊಳ್ಳೋದಲ್ಲ, ಇವತ್ತು ಹೇಳ್ತಾ ಇದ್ದಾನೆ. ಸೊ ದೇವ್ರೆ, ಈ ವಾಕ್ಯದಿಂದ ಯಾರೋ ಒಟ್ಟಿಗೆ ಮಾತಾಡ್ತಾ ಇದ್ದಾರೆ. ಈ ವಾಕ್ಯ ಯಾರಿಗೆ ಹೋಗ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಅವರ ಜೀವಿತಕ್ಕೆ ಇದು ಮಾರ್ಪಡ್ತಾ ಇದೆ, ಅವರ ಜೀವಿತವನ್ನು ಮಾರ್ಪಡಿಸ್ತಾ ಇದೆ. ಒಂದು ಜಾಬೇ ಆಗಿರ್ಬೋದು, ಒಂದು ಎಜುಕೇಷನ್ನೇ ಆಗಿರ್ಬೋದು, ನೀನು ಒಂದು ಏನೋ ಮಾಡೋಕೆ ಹೋಗ್ತಿರೋ ಕಲೆ ಆಗಿರ್ಬೋದು ಪ್ರಿಯರೇ, ಇದು ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ನೀನು ಕೂತ್ಕೊಳ್ಳೋದಲ್ಲ. ಏಡಿತನದ ಆತ್ಮವನ್ನು ನಿನಗೆ ದೇವರು ಕೊಟ್ಟಿಲ್ಲ, ನಿನಗೆ ಕೊಟ್ಟಿರೋದು ಪರಿಶುದ್ಧ ಆತ್ಮನನ್ನು, ಪ್ರತಿಯೊಂದನ್ನು ಕೂಡ ಸಾಧ್ಯ ಮಾಡುವಂಥ ಆತ್ಮವನ್ನೇ ಕೊಟ್ಟಿದ್ದಾನೆ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಹಲ್ಲೆಲೂಯಾ. ಸೊ ದೇವ್ರು ಹೇಳ್ತಾ ಇದ್ದಾನೆ, ಮಗನೇ ಮಗಳೇ, ನಿನಗೆ ನಾನು ಕೊಟ್ಟಿರ್ಬೋದು ಏಡಿತನ ಆತ್ಮವಲ್ಲ. ಸೊ ಅದಕ್ಕಾಗಿಯೇ ಎಲ್ಲ ಕಡೆ ಮುನ್ನುಗ್ಗು, ಎಲ್ಲ ಕಡೆಯೂ ಕೂಡ ನೀನು ಕೈ ಹಾಕು, ನಿನ್ನ ಯೋಜನೆಗಳು ಎಲ್ಲವೂ ಕೂಡ ಪ್ರಪಾಲಿಸ್ತವೆ. ಇವತ್ತೆಲ್ಲ ನಾಳೆ ಫಲ ಕೊಡುತ್ತೇವೆ. ನೀನು ಇವತ್ತು ಫೇಲ್ಯೂರ್ ಆಗಿರ್ಬೋದು, ಒಂದು ಬಿಸ್ನೆಸ್ಸೇ ಆಗಿರ್ಬೋದು ಪ್ರಿಯರೇ, ನಾವೊಂದು ಏನೇ ಒಂದು ಮಾಡ್ತಾರೆ ಕಾರ್ಯ ಆಗಿರ್ಬೋದು. ಹಲ್ಲೆಲೂಯಾ. ಸೊ ಅದಕ್ಕಾಗಿ ನಾವು ಹೇಳ್ತೇವೆ, ನನ್ನ ಜೀವಿತದಲ್ಲಿ ನಾನು ಇದು ಕೆಲಸ ಮಾಡ್ತಾ ಇದ್ದೇನೆ, ನಾನು ಕಷ್ಟಪಡ್ತಾ ಇದ್ದೇನೆ, ಆದರೆ ನನ್ನ ಜೀವಿತದಲ್ಲಿ ಮಾರ್ಪಡ್ತಾ ಇಲ್ಲ. ಹಲ್ಲೆಲೂಯಾ. ಯೇಸಪ್ಪ ನನ್ನ ಮೇಲೆ ಇನ್ನೂ ಯಾವಾಗ ನನಗೆ ಕೃಪೆ ತೋರ್ತಾರೆ ಏನು. ಸೊ ನಾವಿಲ್ಲಿ ಹೇಳ್ತೇವೆ, ದೇವರ ಮೇಲೆ ನಾವು ಇದು ಮಾಡ್ತೇವೆ. ಸೊ ಅದನ್ನು ಬಿಟ್ಟು ಇವತ್ತೆಲ್ಲ ನಾಳೆಗೆ ನಿನಗೆ ಟೈಮ್ ಬಂದೇ ಬರುತ್ತೆ, ನಿನಗೂ ಒಂದು ಸಮಯ ಇದೆ, ದೇವರು ನಿನಗಿಟ್ಟಿದ್ದಾನೆ. ಸೊ ಅದು ಬರೋವರೆಗೂ ನಿನ್ನ ತಾಳ್ಮೆಯಿಂದ ಇರಬೇಕು. ಅದರಲ್ಲಿ ನೀನು ಕೈ ಹಾಕು. ನಾನು ಎದ್ರುಕೊಂಡು ಅಯ್ಯೋ ನನಗೆ ಏನಾಗುತ್ತೇನೋ, ಮುಂದೆ ಏನಾಗುತ್ತೇನೋ, ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತೇನೇನೋ, ನನ್ನ ಜಾಬಲ್ಲಿ ನಾನು ಫೇಲ್ಯೂರ್ ಆಗಿಬಿಡ್ತೇನೋ, ಎಕ್ಸಾಮಲ್ಲಿ ಫೇಲ್ಯೂರ್ ಆಗಿಬಿಡ್ತೇನೇನೋ, ಪ್ರತಿಯೊಂದರೂ ಕೂಡ ನೀನು ಫೇಲ್ಯೂರ್ ಅಂತ ನೀನು ಸೈತಾನ ನೀನು ಮರಳು ಮಾಡ್ತಾ ಇದ್ದಾನೆ. ಆ ಸೈತಾನನ್ನು ಜಯಿಸಬೇಕಾಗಿದೆ ಪ್ರಿಯರೇ. ಪ್ರತಿಯೊಬ್ಬರೂ ಕೂಡ ಯೇಸುವಿನ ನಾಮದಲ್ಲಿ ಸೈತಾನನ್ನು ಜಯಿಸಿದಾಗಲೇ ನೀವು ಮುಂದೆ ಬರಲು ಸಾಧ್ಯ. ಅದನ್ನು ಬಿಟ್ಟು ನೀವು ಅವನಿಗೆ ಕಾರ್ಯ ಕೊಡ್ತಾ ಇದ್ದೀರಾ, ಅವನು ಹೇಳೋ ಮಾತುಗಳಿಗೆ ನೀವು ಬಲಿ ಆಗ್ತಾ ಇದ್ದೀರಾ. ಅವನು ನಿಮಗೆ ಅರಸಾಗಿದ್ದೇನೆ, ನೀವು ಅವರಿಗೆ ಹಾಳಾಗಿದ್ದೀರಾ. ಅವನಿಗೆ, ಆ ಸೈತಾನನಿಗೆ ನೀವು ಅರಸನಾಗಬೇಕು, ಅವನು ನಿಮಗೆ ಕಾಲಡಿ ಆಗಬೇಕು. ಏಸಪ್ಪನೇ ಹೇಳ್ತಾ ಇದ್ದೇನೆ, ನಿನಗೆ ಎಲ್ಲವನ್ನು ಅಧಿಕಾರ ನಾನು ಕೊಟ್ಟಿದ್ದೇನೆ ಮಗನೇ ಮಗಳೇ. ಹಲ್ಲೆಲೂಯಾ. ನೀವು ಯೇಸುವಿನ ನಾಮದಲ್ಲಿ ಸೈತಾನನ್ನು ಜಯಿಸ್ತೇನೆ ಅಂತ ಮಾತಿನಿಂದ ಹೇಳಬೇಕಾಗಿದೆ, ಪ್ರಾರ್ಥನೆ ಮುಖಾಂತರನೇ ಹೇಳಬೇಕಾಗಿದೆ. ಆವಾಗ ನೀನು ಎಲ್ಲ ಕಾರ್ಯ ಕೂಡ ಸಫಲವಾಗುತ್ತೆ. ಒಂದಲ್ಲ ಒಂದು ದಿನ ಪ್ರಯೋಜನವಾಗುವ ಪ್ರತಿಯೊಂದು ಕಾರ್ಯಗಳು ನಿನ್ನ ಜೀವಿತದಲ್ಲಿ ನಡೆಯುತ್ತೆ. ಇವತ್ತು ನೀನು ಝೀರೋ ಆಗಿರ್ಬೋದು, ಝೀರೋಯಿಂದನೇ ಪ್ರಿಯರೇ ಎಷ್ಟೋ ಜನಗಳು ಒಳ್ಳೆ ಲೆವೆಲ್ಗೆ ಹೋಗಿದ್ದಾರೆ. ಝೀರೋಯಿಂದನೇ 100, ಝೀರೋಯಿಂದನೇ 1000, ಝೀರೋಯಿಂದನೇ ಲಕ್ಷಾಂತರ ಗಟ್ಟಲೆ, ಹಲ್ಲೆಲೂಯಾ, ಮಿಲಿಯನ್ ಗಟ್ಟಲೆ. ಸೊ ಅದಕ್ಕಾಗಿಯೇ ಹೇಳ್ತಾ ಇದ್ದೇನೆ, ನೀನು ಇವತ್ತು ಝೀರೋ ಆಗಿರ್ಬೋದು, ಫೇಲ್ಯೂರ್ ಆಗಿರ್ಬೋದು, ನಿನ್ನ ಒಂದು ಮೆಟ್ಲೆ ನಿನಗೆ ಕಷ್ಟ ಆಗಿರ್ಬೋದು, ಆ ಮೆಟ್ಲು ಎತ್ಕೊಂಡು ಹೋಗು.
ಈ ಮುಂದೆ ಒಂದಲ್ಲ ಒಂದು ಪ್ರತಿಫಲ ಕಾದಿದೆ. ಅದನ್ನು ನೀನು ಬಿಟ್ಕೊಡ್ಬೇಡ, ಅದನ್ನು ನೀನು ಬಿಟ್ಟುಕೊಡ್ಬೇಡ. ಅದಕ್ಕೆ ದೇವರ ವಾಕ್ಯದಲ್ಲಿದೆ, ನಿನಗೆ ಒಂದು ಯೋಜನೆ ಇದೆ, ನಿನ್ನ ಪ್ರಯತ್ನ ಮಾಡ್ತಿರೋಕ್ಕೆ ಪ್ರತಿಫಲ ಇದೆ, ನೀನು ಹಿಂಜರೇ ಬೇಡ ಅಂತ ಹೇಳ್ತಾ ಇದೆ. ಸೊ ಅದಕ್ಕಾಗಿಯೇ ನಿನ್ನ ಪ್ರಯತ್ನಕ್ಕೆ ಫಲ ತಪ್ಪೋದು, ನಿನ್ನ ಪ್ರಯತ್ನಕ್ಕೆ ಪ್ರತಿಫಲವು ಕೊಡ್ತೇನೆ. ಹಲ್ಲೆಲೂಯಾ. ನಿನ್ನ ಪ್ರಯತ್ನಕ್ಕೆ ಫಲ ತಪ್ಪೋದಿಲ್ಲ. ನೀನು ಯೋಚನೆ ಮಾಡಿರೋ ಪ್ರತಿಯೊಂದು ಕಾರ್ಯ ಕೂಡ ನನ್ನ ಕಾರ್ಯರೂಪಕ್ಕೆ ತರ್ತೇನೆ ಇವತ್ತೆಲ್ಲ ನಾಳೆ. ಸೊ ನೀನು ಅದನ್ನು ಫೇಲರ್ ಅಂತ ತಿಳ್ಕೊಬೇಡ, ಅದು ನಿನಗೆ ಒಂದು ಜಯದ ಮೆಟ್ಟಿಲಾಗಿ ಮಾರ್ಪಡಿಸ್ಕೊ. ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಹಲ್ಲೆಲೂಯಾ. ಭಯಪಡಬೇಡ, ಕಳವಳಬೇಡ ನನ್ನ ಮನವೇ, ಧೈರ್ಯದಿಂದ ಮುಂದೆ ಸಾಗು. ಸೇನಾಧೀಶ್ವರನು ಯುದ್ಧ ಶೂರನು ನಿನ್ನ ಮುಂದೆ ನಡೆಬರು. ಸೇನಾಧೀಶ್ವರನು ಯುದ್ಧ ಶೂರನು ನಿನ್ನ ಮುಂದೆ ನಡೆಬರು. ಭಯಪಡಬೇಡ, ಹೆದರಬೇಡ ನನ್ನ ಮನವೇ, ಧೈರ್ಯದಿಂದ ಮುಂದೆ ಸಾಗು. ಗೋಲಿಯಾತನು ಅಡ್ಡ ಬಂದರು, ನೀನಂತೂ ಹೆದರಬೇಡ. ಸೌಲನು ಹಿಂದಟ್ಟಿದರು, ನೀನಂತೂ ಭಯಪಡಬೇಡ. ಹಲ್ಲೆಲೂಯಾ. ಯುದ್ಧವು ನಿನ್ನದಲ್ಲ, ಯೆಹೋವನೇ ಯುದ್ಧ ಮಾಡುವ. ಯುದ್ಧವು ನಿನ್ನದಲ್ಲ, ಯೆಹೋವನೇ ಯುದ್ಧ ಮಾಡುವ. ಭಯಪಡಬೇಡ, ಕಳವಳಬೇಡ ನನ್ನ ಮನವೇ, ಧೈರ್ಯದಿಂದ ಮುಂದೆ ಸಾಗು. ಸೇನಾಧೀಶ್ವರನು ಯುದ್ಧ ಶೂರನು ನಿನ್ನ ಮುಂದೆ ನಡೆಬರು. ಹಲ್ಲೆಲೂಯಾ. ಯುದ್ಧವು ದೇವರದಾಗಿದೆ. ಸೊ ನಿನ್ನದಲ್ಲ ಯುದ್ಧವು, ಯೆಹೋವನದೇ ಯುದ್ಧವು. ಹಲ್ಲೆಲೂಯಾ. ಯುದ್ಧವು ಯೆಹೋವನದೇ ಪ್ರಿಯರೇ. ಸೊ ಹಿಂದೆ ತೆಗಿಬೇಡ, ಧೈರ್ಯ ಕಳ್ಕೊಳ್ಳಬೇಡ. ನಿನ್ನ ಜೀವಿತದಲ್ಲಿ ಎಂಥ ಕಷ್ಟನೇ ಬರಲಿ, ಎಂಥ ನೋವೇ ಬರಲಿ, ಅದನ್ನು ಪೆಟ್ಟು ತಿಂದು ನೀನು ನಿಂತ್ಕೊಳ್ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಸೊ ಒಬ್ಬರು ಹೇಳ್ತಾರೆ ಆಡು ಭಾಷೆಯಲ್ಲಿ, ಮನುಷ್ಯರಿಗೆ ಬರಲಾರ್ದೆ ಮರಕ್ಕೆ ಬರುತ್ತಾ. ಹಲ್ಲೆಲೂಯಾ. ಮನುಷ್ಯರಿಗೆ ಬರಲಾರ್ದೆ ಮರಕ್ಕೆ ಬರುತ್ತಾ ಕಷ್ಟಗಳು, ನೋವುಗಳು ಅಂತ ಹೇಳ್ತಾರೆ. ಬಟ್ ಮರಕ್ಕೂ ಕೂಡ, ಮನುಷ್ಯರು ಒಂದೇ ಅಲ್ಲ, ಮರಕ್ಕೂ ಕೂಡ ಬರುತ್ತೆ ಪ್ರಿಯರೇ. ಯಾವ ರೀತಿ ಅಂತ ಹೇಗೆ ಅಂತ ಹೇಳಿದ್ರೆ, ಒಂದು ಸಸಿಯಾಗಿ ಬೆಳೆಯುತ್ತೆ, ಮರ ಆಗಿ ನಿಂದಿರ್ಬೇಕದು, ಗಿಡ ಆಗಿ ಇರುತ್ತೆ. ಮರ ಆಗಿ ಬೆಳೆಯೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಬಟ್ ಗಿಡ ಇದ್ದಾಗೇ ಗಾಳಿ ಬರುತ್ತೆ, ಮಳೆ ಬರುತ್ತೆ, ಬಿಸಿಲು ಬರುತ್ತೆ. ಪ್ರತಿಯೊಂದಕ್ಕೂ ಕೂಡ ತಡ್ಕೊಂಡು ಗಟ್ಟಿಯಾಗಿ ಬೇರೆ ಸಮೇತ ಅದು ನಿಂತ್ಕೊಳ್ಬೇಕು. ಆ ಸಮಯದಲ್ಲಿ ಮರ ಆಗಿ ಬೆಳೆದಾಗೂ ಕೂಡ ಬಂದು ಕಡಿತಾರೆ. ಆದರೂ ಕೂಡ ಅದು ಬಿಡಲಾರ್ದಂತೆ ಹೆಮ್ಮರವಾಗಿ ಬೆಳೆದು ಪ್ರತಿಯೊಬ್ಬರಿಗೂ ಕೂಡ ನೆರಳು ಕೊಡುತ್ತೆ ಅಲ್ವಾ. ಹಲ್ಲೆಲೂಯಾ. ಅದಕ್ಕೆ ಅವ್ರು ಹೇಳ್ತಾರೆ, ನನ್ನ ಅವಶ್ಯಕತೆ ನಾನು ಈ ಕಡಿದ್ಬಿಟ್ಟಿದ್ದೆ, ಇದನ್ನು ನನಗೆ ನೆರಳು ಕೊಡ್ತಾ ಇದೆ. ಬಿಸಿಲಲ್ಲಿ ನಾವೆಲ್ಲಾದ್ರೂ ಹೋಗ್ತೇವೆ, ಮರ ಹುಡುಕ್ತೀವಿ, ಹೋಗಲ್ವಾ, ನೆರಳಿಲ್ಲಪ್ಪ ಅಂತೇಳಿ ಮರದ ಹತ್ರ ಹೋಗ್ತೇವೆ. ಸೊ ನಮಗೆ ಮರದ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಈಗ ಎಲ್ಲ ಕಡೆ ಮರ ಕಡಿತಾ ಇದ್ದಾರೆ. ನಾವು ಅರಣ್ಯನ ಬೆಳೆಸಬೇಕು, ನಾಡನ್ನು ಉಳಿಸ್ಬೇಕು. ಹಲ್ಲೆಲೂಯಾ. ಸೊ ಅದಕ್ಕಾಗಿಯೇ ಎಲ್ಲ ಕಡೆಗೆ ಮರ ಕಡಿತಾ ಇದ್ದಾರೆ. ಸೊ ಅದನ್ನು ಬಿಡೋಣ. ನಾವೇನು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಮರ ಒಂದು ಯಾವ ರೀತಿಯಾಗಿ ಅವರಿಗೆ ಆಶ್ರಯ ಆಯಿತು, ನಿನ್ನ ಜೀವಿತದಲ್ಲೂ ಕೂಡ ಪ್ರತಿಯೊಬ್ಬರಿಗೂ ನೀನು ಆಶೀರ್ವಾದವಾಗಿ ಮಾರ್ಪಡ್ತೀಯ ಪ್ರಿಯರೇ. ಪ್ರತಿಯೊಬ್ಬರು ಕೂಡ ನೀನು ಬೇಕಾಗಿರೋ, ಅವರಿಗೆ ಅವಶ್ಯಕತೆ ಬೇಕಾಗಿರುವ ಜೀವಿಯಾಗಿ ಬೇಕಾಗಿರುವ ವ್ಯಕ್ತಿಯಾಗಿ ನೀನು ಮಾರ್ಪಡ್ತೀಯ. ಹಲ್ಲೆಲೂಯಾ. ಸೊ ನೀನು ಆ ರೀತಿಯಾಗಿ ಬದಲಾಗಬೇಕಾದ್ರೆ ನಿನ್ನ ಜೀವಿತದಲ್ಲಿ ಕಷ್ಟಗಳು ಬರ್ತವೆ, ಫೇಲ್ಯೂರ್ಸ್ ಬರ್ತವೆ. ನೀನು ಹೆದರ್ಕೋಬೇಡ, ಮುಂದೆ ಹೋಗು. ಯೇಸುವಿನ ಜೊತೆ ಇದ್ದಾರೆ, ನೀನು ಅವರ ಹಿಂದೆ ಹೋಗು. ಅವರಿನ್ನ ಮುಂದೆ ಹೋಗ್ತಾ ಇದ್ದಾರೆ, ನೀನು ಅವ್ರ ಹಿಂದೆ ಹೋಗು. ನಿನ್ನ ಜೀವಿತದಲ್ಲಿ ಎಲ್ಲವೂ ಕೂಡ ಸಫಲವಾಗುತ್ತೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಈ ದಿನದ ದೇವರ ವಾಕ್ಯದಲ್ಲಿ ಏನಂತ ಹೇಳಿದ್ರೆ, ನಾನು ಕುಗ್ಗಿ ಹೋಗಿದ್ದೇನೆ, ಬಳಲಿ ಹೋಗಿದ್ದೇನೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ದೇವರು ನನ್ನ ಮೇಲೆ ಕೋಪಗೊಂಡಿದ್ದಾನೆ ಅಂತೇಳಿ ಯೋಚನೆ ಮಾಡಬೇಡ. ಈ ಯೋಚನೆ ಕೊಡೋದು ಸೈತಾನನ್ನು ಕೊಡ್ತಾನೆ ಪ್ರಿಯರೇ. ಅವರನ್ನು ಮೆಟ್ಟಿ ನಿಲ್ಲಬೇಕು ನೀನು. ಸೊ ದೇವರ ಕೋಪ ಕ್ಷಣಿಕವಾಗಿದೆ, ಆತನ ಪ್ರೀತಿ, ಆತನ ಕೃಪೆ, ಆತನ ಆಶೀರ್ವಾದ ಸದಾ ನಿನಗಿರುತ್ತೆ. ಅದನ್ನು ಮಾತ್ರ ಬಿಡೋಕೆ ಹೋಗಬೇಡ. ಹಲ್ಲೆಲೂಯಾ. ಸೊ ನೀನು ಏನು ಕಾರ್ಯ ಮಾಡ್ತಾ ಇದ್ದೀಯೋ ನಿನ್ನ ಜೀವಿತದಲ್ಲಿ, ಏನು ಫೇಲ್ಯೂರ್ ಅಂದ್ಕೊಂಡಿದೆಯೋ, ಏನು ಝೀರೋ ಆಗಿದೆಯೋ, ಅದನ್ನೇ ನೀನು ಮಿಲಿಯನ್ ಮಾಡ್ತೀಯ. ಹಲ್ಲೆಲೂಯಾ. ಮಿಲಿಯನ್ ಗಟ್ಟಲೆ ಮಾಡ್ತೀಯ. ಅದು ನಿನಗೆ ಉಪಯೋಗ ಆಗುತ್ತೆ. ಪ್ರತಿಯೊಬ್ಬರು ಯಾರು ನಿನಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಂಡು ಹೋದ್ರಲ್ಲ, ಯಾರೇ ಆಗಿರ್ಬೋದು, ಎಂಥ ಸಮಸ್ಯೆನೇ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ನಿನ್ನ ಕಾಲಡಿಗೆ ಬರ್ತಾರೆ. ಸೊ ಹಾಗಂತೇಳಿ ನೀನು ಗರ್ವದಿಂದ ನಾನು ಹೇಳ್ತಾ ಇಲ್ಲ ಪ್ರಿಯರೇ. ಇಲ್ಲಿ ನಾವು ಗರ್ವ ಪಡಬೇಕಾಗಿಲ್ಲ. ದೇವರ ವಾಕ್ಯದಿಂದ ನಾನು ಹೇಳ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಯಾರಾಗಿರ್ಬೋದು, ನಿನ್ನ ಫ್ರೆಂಡ್ ಆಗಿರ್ಬೋದು, ಅಕ್ಕಪಕ್ಕದ ಯಾರೇ ಆಗಿರ್ಬೋದು, ಮನೇಲಿ ಅಪ್ಪ ಅಮ್ಮ ಕೂಡ ಆಗಿರ್ಬೋದು, ನಿನ್ನ ಕೈಲಿ ಏನಾಗಲ್ಲ, ನೀನು ಏನು ಮಾಡೋಕ್ಕಾಗಲ್ಲ.
ಸೊ ನೀನು ಜಾಬಿಗೆ ಅರ್ಹಳಿಲ್ಲ, ನೀನು ಇದಕ್ಕಿಲ್ಲ ಅಂತ ಪ್ರತಿಯೊಬ್ಬರು ಕೂಡ ನಮಗೆ ಒಂದಲ್ಲ ಒಂದು ನೋವು ಕೊಡ್ತಾ ಇರ್ತಾರೆ ಅಲ್ವಾ. ಸೊ ಇದನ್ನು ನಾವು ಮೆಟ್ಟಿ ನಿಲ್ಲಬೇಕಂದ್ರೆ ತಾಳ್ಮೆ ಬೇಕು. ದೇವರು ಹೇಳ್ತಾ ಇದ್ದಾನೆ, ಹೆದರ್ಕೋಬೇಡ. ನೀನು ಝೀರೋ ಆಗಿರ್ಬೋದು, ನಾಳೆ ಒಳ್ಳೆ ರೀತಿಯಿಂದಾಗಿ ಮಾರ್ಪಡ್ತೀಯ, ಜೀವಿತ ಕೂಡ ಮಾರ್ಪಡುತ್ತೆ. ಹೆದರ್ಕೊಳ್ಬೇಡ. ಹಲ್ಲೆಲೂಯಾ. ಧೈರ್ಯ ಮಾತ್ರ ಬಿಡೋಕೆ ಹೋಗಬೇಡ, ತಾಳ್ಮೆಯಿಂದ ಇರು. ತಾಳ್ಮೆಯಿಂದ ಇದ್ದರೆ ನೀನು ಗೆಲ್ತೀಯ, ಪ್ರತಿಯೊಂದನ್ನು ಕೂಡ ನೀನು ಗೆಲ್ತೀಯ. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ಸೈತಾನನನ್ನು ಗೆಲ್ಲು, ವಾಕ್ಯದ ಮುಖಾಂತರ ಸೈತಾನನನ್ನು ಗೆಲ್ಲು. ಹಲ್ಲೆಲೂಯಾ. ಸೊ ನಿಮ್ಗೆಲ್ರಿಗೋಸ್ಕರ ನಾನು ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಏನೋ ಗೊತ್ತಿಲ್ಲ, ದೇವರು ಈ ವಾಕ್ಯವನ್ನು ನನ್ನ ಕೊಟ್ಟು ಹೇಳು ಅಂತ ಹೇಳಿದ್ರು. ಸೊ ನಾನು ಏನೋ ಹೇಳೋಕೆ ಹೋದೆ, ಬಟ್ ದೇವರ ಆಲೋಚನೆ ಬೇರೆ ಆಗಿತ್ತು ಪ್ರಿಯರೇ. ಸೊ ಅದಕ್ಕಾಗಿಯೇ ಯಾರ್ಯಾರು ಫೇಲ್ಯೂರ್ ಅಂತ ಅಂದ್ಕೊಂಡಿದ್ದರು, ಯಾರ್ಯಾರು ನನ್ನ ಕೈಲಿ ಆಗಲ್ಲ ಅಂತ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು, ನಿರಾಶೆಯಲ್ಲಿದ್ದರು, ಅವರಿಗೋಸ್ಕರ ನಾನು ಇವತ್ತು ಪ್ರಾರ್ಥನೆ ಮಾಡ್ತಾನೆ. ಪ್ರತಿಯೊಬ್ಬರು ಕೂಡ ಮಂಡಗಾಲ ಹಾಕಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಇದು ದೇವರ ಪ್ರಸನ್ನತೆ ನಮ್ಮ ಮೇಲೆ ಬರುವುದಾಗಿದೆ. ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡುತ್ತಿರುವಂಥ ಪ್ರತಿಯೊಬ್ಬ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ನಿಮ್ಮೆಲ್ರಿಗೂ ಕೇಳ್ಕೊತಾ ಇದ್ದಾನೆ, ಮಂಡಿ ಊರಿ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರು ಕರುಣಿಸ್ತಾರೆ. ಇನ್ನು ಫೇಲ್ಯೂರ್ಸು ಸಕ್ಸಸ್ಫುಲಿ ಆಗೇ ಆಗುತ್ತೆ. ಹಲ್ಲೆಲೂಯಾ. ನಮ್ಮ ತಂದೆಯಾದ ಕರ್ತನೇ, ನಿನಗೆ ಸ್ತೋತ್ರ ರಾಜ. ಅಪ್ಪ, ನಿಮಗೆ ವಂದನೆಗಳು ಸ್ವಾಮಿ. ಸ್ತೋತ್ರ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೆ, ಈ ದಿನದ ವಾಕ್ಯದಲ್ಲಿ ಪ್ರಭುವ, ನಾನು ಬೇರೆ ಆಲೋಚನೆಯಿಂದ ಹೇಳಬೇಕು ನಿನ್ನ ವಾಕ್ಯದ ಮುಖಾಂತರ ಅಂತ ಹೇಳಿ ನಾನು ಯೋಚನೆ ಮಾಡಿದೆ. ಆದರೆ ಏನೋ ಗೊತ್ತಿಲ್ಲ, ಝೀರೋದಿಂದ ಇರೋರು, ನಿರಾಶಕ್ತಿಯಾಗಿರೋರು, ನನ್ನ ಕೈಲಿ ಆಗಲ್ಲ ಅಂತ ಕುಂತಿರೋರು, ಅದಕ್ಕೋಸ್ಕರ ನೀನು ಹೇಳುವಂಥ ನನಗೆ ಆಲೋಚನೆ ಕೊಟ್ಟು ಪರಿಶುದ್ಧ ಆತ್ಮದಿಂದ ಒಳ್ಳೆ ರೀತಿಯಿಂದಾಗಿ ತಿಳಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು. ಅದೇ ರೀತಿಯಿಂದ ಈ ವಿಡಿಯೋ ನೋಡಿ ಪ್ರತಿಯೊಬ್ಬರ ಜೀವಿತಗಳು ಕೂಡ ಮಾರ್ಪಡಲಿ ಸ್ವಾಮಿ. ಕರ್ತನೆ, ಈ ವಾಕ್ಯದ ಮುಖಾಂತರ ಸ್ವಾಮಿ ಅವರ ಜೀವಿತದಲ್ಲಿ ಕಾರ್ಯ ಮಾಡು. ಹೌದಪ್ಪ, ಅವರು ನಿರಾಶೆಯಲ್ಲಿದ್ದಾರೇನೋ, ನನ್ನ ಕೈಲಾಗಲ್ಲ ಅಂತ ಕೂತ್ಕೊಂಡಿದ್ದಾರೇನೋ ಅಪ್ಪ, ನೀನವರಿಗೆ ಪರಿಶುದ್ಧ ಆತ್ಮದಿಂದ ತುಂಬಿಸು. ನಿನ್ನ ಆತ್ಮ ಏಡಿತನದ ಆತ್ಮವಲ್ಲ ಸ್ವಾಮಿ, ಪ್ರತಿಯೊಂದನ್ನು ಕೂಡ ಜಯಿಸುವಂಥ ಆತ್ಮವನ್ನೇ ನಮಗೆ ಕೊಟ್ಟಿದ್ದೀಯ. ಅದನ್ನು ನಾವು ಗ್ರಹಿಸಿಕೊಳ್ಳಬೇಕಾಗಿದೆ. ಪ್ರತಿಯೊಬ್ಬರು ನಾವು ಗ್ರಹಿಸಿಕೊಂಡಾಗಲೇ ಎಲ್ಲವೂ ಕೂಡ ನಮ್ಮ ಕಾರ್ಯಗಳೆಲ್ಲವೂ ಕೂಡ ನಿನ್ನ ನಾಮದಲ್ಲಿ ಸಕ್ಸಸ್ಫುಲಿಯಾಗಿ ನಡೆಯುತ್ತೆ ಸ್ವಾಮಿ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರಗಳು ರಾಜ. ಸ್ತೋತ್ರ. ಹಲ್ಲೆಲೂಯಾ. ವಂದನೆ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೆ, ನಿಮಗೆ ಸ್ತೋತ್ರ. ರೀ ಶಾಬ ರೈಕೋರಲನ ಓ ರಲ ಶಬರಿ ಬಲ ಬಾಬಾ ರೀ ಬಲ ನಾನ ಹೋ ರಾದರ ಲಬಕ ರೈಕೋರಲನ ಹೋ ರಲ ಶುಭರು ಬಲ ನಾನ ಓ ರೀ ಬಾಬಾ ರೀ ಬಲ ನಾನ ಸ್ತೋತ್ರ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೆ, ನಿಮಗೆ ಸ್ತೋತ್ರ ಪ್ರಭು. ನಿಮಗೆ ವಂದನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್, ನೇಮ್ ಆಫ್ ದಿ ಜೀಸಸ್. ಸ್ತೋತ್ರ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕರ್ತನೆ, ನಿಮಗೆ ಸ್ತೋತ್ರ ರಾಜ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನಿನ್ನೆ ಜಯಿಸುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನಿನ್ನೆ ಜಯಿಸುವೆ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಎಂದಿನ ಕಷ್ಟ ವೇದನೆ ಶಾಶ್ವತವೇ ಎಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಎಲ್ಲ. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನಾರಾಧನೆ. ನನ್ನೇಸುವೆ ನಿಮಗೆ ನನ್ನಾರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನಾರಾಧನೆ. ನನ್ನೇಸುವೆ ನಿಮಗೆ ನನ್ನಾರಾಧನೆ. ಸ್ತೋತ್ರ ಸ್ವಾಮಿ. ಕರ್ತನೇ, ನಿಮಗೆ ಸ್ತೋತ್ರಗಳು ರಾಜ. ಅಪ್ಪ, ನಿಮಗೆ ವಂದನೆ ಸ್ವಾಮಿ.
ಸ್ತೋತ್ರ 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 ಹಾಲೆಲೂಯ 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 ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೇ ನಿಮಗೆ ಸ್ತೋತ್ರಗಳು ರಾಜ. ಅಯ್ಯ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ನಿಮಗೆ ಸ್ತೋತ್ರ ರಾಜ. ಅಯ್ಯ ನಿಮಗೆ ವಂದನೆಗಳು ಸ್ವಾಮಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೇ ನಿಮಗೆ ಸ್ತೋತ್ರ ಪ್ರಭುವ. ಹಾಲೆಲೂಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿಮ್ಮ ಧೈರ್ಯವನ್ನು ಬಿಡಬೇಡಿರಿ, ಅದಕ್ಕೆ ಮಹಾಪ್ರತಿಫಲ ಉಂಟು ಎಂಬುದಾಗಿ ಅಪ್ಪ ಕರ್ತನೆ ನಮಗೆ ವಾಕ್ಯದ ಮುಖಾಂತರವಾಗಿ ನೀವು ತಿಳಿಸಿಕೊಟ್ಟಿದ್ದೀರಾ ಪ್ರಭುವ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೇ ನಿಮಗೆ ಸ್ತೋತ್ರಗಳು ರಾಜ. ವಂದನೆ ವಂದನೆ ವಂದನೆ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೇ ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ವಂದನೆ ವಂದನೆ. ಹಾಲೆಲೂಯ. ಥ್ಯಾಂಕ್ యు లార్డ్. ఘనమైనవి నీ కార్యములు నా ఎడల, స్థిరమైనవి నీ ఆలోచనలు నా యేసయ్యా. కృపలను పంజుటూ కృతజ్ఞత కలిగి స్తుతులర్పించదాను అన్ని వేళలా. కృపలను పంజుటూ కృతజ్ఞత కలిగి స్తుతులర్పించదాను అన్ని వేళలా. అనుదినము నీ అనుగ్రహమే, ఆయుష్కాలము నీ వరమే. అనుదినము నీ అనుగ్రహమే, ఆయుష్కాలము నీ వరమే. ఘనమైనవి నీ కార్యములు నా ఎడల, స్థిరమైనవి నీ ఆలోచనలు నా యేసయ్యా. ఆరాధనా స్తుతి కీర్తన, ఆరాధనా స్తుతి కీర్తన, ಆರಾಧನಾ. ಓ ಡ್ಯಾಡಿ ರಬಲ ಬರಬ ಶಬರಿ ಬಲ ನಾನ. ಹಲ್ಲೆಲೂಯ. ತಂದೆಯಾದ ದೇವರೇ ನಿಮಗೆ ಸ್ತೋತ್ರಗಳು ರಾಜ. ಅಯ್ಯ ನಿಮಗೆ ಸ್ತೋತ್ರ ಸ್ವಾಮಿ. ಸಮಾಧಾನ ಕರ್ತನೇ ನಿಮಗೆ ಸ್ತೋತ್ರ. ಆಲೋಚಗಾರನೇ ನಿಮಗೆ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ. ಆರಾಧನಾ ಸ್ತುತಿ ಕೀರ್ತನ, ಆರಾಧನಾ ಸ್ತುತಿ ಕೀರ್ತನ, ಆರಾಧನಾ ಆರಾಧನಾ. ನೀಕೆ ನೀಕೆ నీకే ఆరాధన. ఆనందము సంతోషము సమాధానము, ఆనందము సంతోషము సమాధానము, ఆనందము సంతోషము. ఆరాధన ఆరాధన ఆరాధన. నీకే 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 ఆరాధన. ಶಬರಿ ಕೊರಲನ ಓರಿಲ ನಾನ ರಿಬಲುಲ ಬಾಬಾ 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 ರಿಬಲುನ ರಲ ನಾನ ಓ ರದರಲ ಬಕರು ದುರುಲ ಮಕರೆ ಲೋಲ ಶಬರು ಬಹಲ ನಾನ ರಿಬಲುನ ನಾನ. ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೇ ನಿಮಗೆ ಸ್ತೋತ್ರ ರಾಜ. ಹಲ್ಲೆಲೂಯ. ವಂದನೆ ವಂದನೆ ವಂದನೆ. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಲಾರ್ಡ್ ದಿ ಕರ್ತನೇ ನಿಮಗೆ ಸ್ತೋತ್ರ ಪ್ರಭು. ಅಯ್ಯ ನಿಮಗೆ ವಂದನೆಗಳು ರಾಜ. ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯ. ನಿನ್ಮೋರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ಮೋರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನನ್ನ ಸಂತೋಷಕ್ಕೆ ಕಾರಣ ನೀವೇ యేసయ్య, ನೀವೇ యేసయ్య. ನನ್ನ ಆಧಾರ ನೀವೇ, ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్య, ನೀವೇ యేసయ్య. ನನ್ನ ಐಶ್ವರ್ಯ ನೀನೇ, ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮೊರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮೊರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮೊರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮೊರೆ ಮಾಡಿದೆ
ಮೊರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಓ ಡ್ಯಾಡಿ, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಓರಲ ಬಶ ಬರಿ ಬಾಬಾ 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 ಬಾ ಓರಿ ಬಲ ನಾ 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 ಓರಿ ಲಾ ನಾ ನಾ ರಿ ಬಲು ಲಾ ನಾ ನಾ ರಿ ಬಲು ಬಶ ಬರು ಬಲ ನಾ ರು ದರಲ ಬ ಕರೆ ಖೋರಲ ನಾ ಓರಿ ಬಲ ಬಶ ಬರು ಬಾಬಾ 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 ಬರಿ ಬಲ ನಾ 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 ರು ಬಲ ಅಬ್ದುಲ್ ಬಾ ಬೇ ಹೋಲ ಕಲ್ಲ ಬಿ ಶುಗುರ ಬಂದು ಬಾ ಖರಿ ಹೋಲ ನಾ ದಿಲಿ ಬೇ ಹೋಲ ಬರು ದಾಲಿ ಓರಿ ಬಲು ದರಲ ಮಕಲಿ ಹೋಲ ನಾ ಬೈದೋಲ ಬಾ ಶಿ ಬಾ ರೋಲ ನಾ ರಿದಲ ಬ ಹೋಲ ಕಲಿ ಬೇ ಹೋ ತರಲ ಬಾ ದು ಬಾ 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 ಶಂದರಿ 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 ಹಲ್ಲಲೂಯ. ಸ್ತೋತ್ರ ಸ್ತೋತ್ರ యేసయ్య. ಓ ಡ್ಯಾಡಿ, ದೇವರ ಪ್ರಸನ್ನತೆ ಎಳಿತಾ ಇದೆ ಪ್ರಿಯರೇ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಓ ಡ್ಯಾಡಿ, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ನನ್ನ ಸಂತೋಷಕ್ಕೆ ಕಾರಣ ನೀವೇ యేసయ్య, ನೀವೇ యేసయ్య. ನನ್ನ ಆಧಾರ ನೀವೇ, ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్య, ನೀವೇ యేసయ్య. ನನ್ನ ಐಶ್ವರ್ಯ ನೀವೇ, ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮೊರೆ ಮಾಡಿದೆ, ಮೊರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮೊರೆ ಮಾಡಿದೆ, ಮೊರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಓ ಡ್ಯಾಡಿ, ಥ್ಯಾಂಕ್ ಯು ಲಾರ್ಡ್ జీసస్. ಕರ್ತನೆ తాదియాత దేవరే, అపానికి స్తోత్రం రాజా, అయానికి స్తోత్రాలు తండ్రి. అయ్యా మీకే వందనాలు అప్పా, మీకు స్తోత్రం తండ్రి. అయ్యా మీకే వందనాలు. థ్యాంక్ యూ లార్డ్ జీసస్. కర్తనే మీకే స్తుతి స్తోత్రం కలుగును గాక. రీ షాబ రీ కొలానా ఓ రాబులు బాబా బాబా రీ బలోనా ನಾನ ರೀ ಧರಲ ಕರೈ ಕೊರಾನ. ಹಲ್ಲೆಲೂಯಾ. ಕರ್ತನೆ ನಿಮಗೆ ಸ್ತೋತ್ರಗಳು ರಾಜ. ಅಯ್ಯ ನಿಮಗೆ ವಂದನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. స్తోత్ర స్తోత్ర యేసయ్య, స్తోత్ర స్తోత్ర యేసయ్య. ప్రేమించేదన్ అధికముగా ఆరాధింతున్, ఆసక్తితో నిన్ను పూర్ణ మనసుతో ఆరాధింతున్, పూర్ణ బలముతో ప్రేమించేదన్. ఆరాధన ఆరాధన ఓ ఆరాధన 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 ఓ ఆరాధన ఆరాధన. ఎబినేజరే ఎబినేజరే ఇంతకాలం దాచితివే, ఎబినేజరే ఎబినేజరే ఇంతకాలం దాచితివే. నిన్ను పూర్ణ మనసుతో ఆరాధింతున్, పూర్ణ బలముతో ప్రేమించదన్. ఆరాధన ఆరాధన ఓ ఆరాధన ఆరాధన. థ్యాంక్ యూ డాడీ. ఆరాధన ఆరాధన ఓ ఆరాధన ఆరాధన. ప్రేమించేదా యేసు రాజా, నిన్నే ప్రేమించేదా, ప్రేమించేదా యేసు రాజా, నిన్నే ప్రేమించేదా, ప్రేమించేదా 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 ప్రేమించేదా. నా ప్రాణమున్నంత వరకు, నే మట్టిలో చేరే వరకు, నా ప్రాణమున్నంత వరకు, నే మహిమలో చేరే వరకు ప్రేమించేదా యేసు రాజా, నిన్నే ప్రేమించేదా, ప్రేమించేదా యేసు రాజా, నిన్నే ప్రేమించేదా. వేటగారి బలిలో నుండి నా ప్రాణాన్ని రక్షించావు, బలమైన రెక్కల కింద నీ సాక్షిగా నిలిచావు. ఓడడి వేటగారి బలిలో నుండి నా ప్రాణాన్ని రక్షించావు, బలమైన రెక్కల కింద నీ సాక్షిగా నిలిచావు. లేరే లేదయ్యా వేరే ఆధారం, నా దుర్గమా నా శైలమా. లేరే లేదయ్యా వేరే ఆధారం, నా దుర్గమా
నా ఆశ్రయమా ఆరాధన ఆరాధన, నా తండ్రి నీకే ఆరాధన ఆరాధన ఆరాధన, నా యేసు నీకే ఆరాధన ఆరాధన ఆరాధన, నా తండ్రి నీకే ఆరాధన ఆరాధన ఆరాధన, నా యేసు నీకే ఆరాధన నా యేసు నీకే ఆరాధన నా యేసు నీకే ఆరాధన ఆరాధన ఆరాధన, నా తండ్రి నీకే ఆరాధన ಆರಾಧನಾ ಆರಾಧನಾ, ನಾ ಯೇಸುನಿಗೆ ಆರಾಧನಾ. ಯೇಸು ಮಾಡಿರುವ ಅಭಿಷೇಕ ಬೆಂಕಿಯಂತೆ, ಈ ಲೋಕದ ಬಲವು ಮೇಣದಂತೆ, ಬೆಂಕಿ ಮುಂದೆ ಮೇಣವು ಕರಗುವುದು, ನಮ್ಮಲ್ಲಿರುವ ಅಭಿಷೇಕ ಹುರಿಯುತ್ತಿರುವುದು. ಬೆಂಕಿ ಮುಂದೆ ಮೇಣವು ಕರಗುವುದು, ನಮ್ಮಲ್ಲಿರುವ ಅಭಿಷೇಕ ಹುರಿಯುತ್ತಿರುವುದು. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ರಿಷಭ ರೇಖರಾಲನ ಓ ರಾಲನ ನನ್ನ ರಿಬಲು ದರಲ ಬಕರೆ ಖೋರಾಲನ ಹೋ ರಾಲಬ ಶಬರುಬ ನನ ಓ ರಾಬಲಿನ ಹುದರಲ ಮಗುರ್ಗಲಂದರಿಲಿ ಹೋದರಲ ಬಕ ರುಖಲಾನ ರಿಬಲು ಬಾ ಶೋಭ ರೂಬನ ಓ ರಾಬಲು ಉದರಲ ಮಕರಿ ಹೋಲಾನ ದುರ್ಲ ಹಿ ಕೊರಲನ ರೀಲಾಬ ದುರ ಬಿಲಿಯಾವ ಶೋಭ ರುಖಲಾನ ಬಾಬಾ 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 ಶಂದರಿ ಶಂದರಿ ಶಂದರಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೇ ನಿಮಗೆ ಸ್ತೋತ್ರಗಳು ರಾಜ. ಅಯ್ಯ ನಿಮಗೆ ವಂದನೆ ಸ್ವಾಮಿ. ಅಪ್ಪ ನಿನ್ನ ಪ್ರಸನ್ನತೆ ಅನುಭವಿಸುವಂತೆ ಪ್ರತಿಯೊಬ್ಬ ಮಕ್ಕಳ ಮೇಲೆ ಇಳಿದಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಅವರ ಏಡಿತನದ ಆತ್ಮ ತೆಗೆದಿದ್ದಕ್ಕಾಗಿ ಸ್ತೋತ್ರ. ಅವರಲ್ಲಿ ಪರಿಶುದ್ಧ ಆತ್ಮವನ್ನು ಎರಡರಷ್ಟಾಗಿ ಬಲ ತುಂಬಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು ರಾಜ. ಅಯ್ಯ ನಮಗೆ ಸ್ತುತಿ ಸ್ತೋತ್ರ ವಂದನೆ ಕರ್ತನೆ. ಅಪ್ಪ ನಿಮಗೆ ಸ್ತುತಿ ಸ್ತೋತ್ರ ಘನತೆ ಮಾನ ಪ್ರಭಾವವು ಎಲ್ಲವೂ ನಿಮ್ಮೊಬ್ಬರಿಗೆ ನಾವು ಸಲ್ಲಿಸ್ತೇವೆ ಪ್ರಭು. ಅಪ್ಪ ಕರ್ತನೆ ನಿಮಗೆ ಮಹಿಮೆ ಕರ್ತನೆ. ಅಪ್ಪ ನಿಮಗೆ ವಂದನೆಗಳು ಸ್ವಾಮಿ. ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಪ್ರಪಂಚದ ಪ್ರತಿಯೊಬ್ಬರಿಗೂ ಆಶೀರ್ವದಿಸು ಕರ್ತನೆ. ಯಾರ್ಯಾರು ಕರ್ತನೆ ಅಪ್ಪ ಸುವಾರ್ತೆ ಸಾರಲಾರಂತೆ ಏಡಿತನದ ಆತ್ಮದಿಂದ ಇದ್ದಾರೋ, ಸೈತಾನನಿಗೆ ಬಲಿಯಾಗಿದ್ದಾರೋ, ಯೇಸುವಿನ ನಾಮದಿಂದ ಇವತ್ತೇ ಸೈತನ ಕಾರ್ಯ ಎಲ್ಲವೂ ಲಯವಾಗಿ ಹೋಗಲಿ ಸ್ವಾಮಿ. ನಮ್ಮ ಕಾಲಡಿ ಯೇಸುವಿನ ನಾಮದಲ್ಲಿ ಎಲ್ಲ ಸೈತನ ಕಾರ್ಯಗಳು ತುಳಿಯಲ್ಪಡಲಿ ಕರ್ತನೆ. ಯೇಸುವಿನ ನಾಮದಲ್ಲಿ ಗ್ಲೋರಿ ಟು ಮಾಸ್ಟರ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ನಿನ್ನ ಮಕ್ಕಳನ್ನು ಎಬ್ಬಿಸು ಕರ್ತನೆ. ಪ್ರತಿಯೊಬ್ಬರನ್ನು ಸುವಾರ್ತೆ ಸಾರುವಂತೆ ಸೇವೆ ಮಾಡುವಂತೆ ಎದ್ದಳಿಸು ಕರ್ತನೆ. ಸ್ತೋತ್ರಗಳು ರಾಜ. ಅಪ್ಪ ಯಾವ್ಯಾವ ಊರಲ್ಲಿ ಕರ್ತನೆ, ಯಾವ್ಯಾವ ದೇಶದಲ್ಲಿ ಕರ್ತನೆ ಸ್ವಾಮಿ ಅಪ್ಪ ಕರ್ತನೆ ಸೇವಕರಾಗಿದ್ದರು ಕರ್ತನೆ, ಅವರಿಗೆ ಅಡ್ಡಿಯಾಗಿರುವಂಥ ಸೈತನ ಕಾರ್ಯಗಳು ಎಲ್ಲವೂ ಯೇಸುವಿನ ನಾಮದಲ್ಲಿ ಲಯ ಮಾಡ್ತಾ ಇದ್ದಾನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನೆ ನಿಮಗೆ ಸ್ತೋತ್ರಗಳು ರಾಜ. ಅಯ್ಯ ನಿಮಗೆ ವಂದನೆ ಸ್ವಾಮಿ. ಅಪ್ಪ ಕರ್ತನೆ ಸೇವೆ ಮಾಡುವ ಎಲ್ಲ ಸೇವಕರನ್ನು, ಅವರ ಕುಟುಂಬವನ್ನು ಅಭಿವೃದ್ಧಿಪಡಿಸ್ರಿ, ಆಶೀರ್ವದಿಸ್ರಿ. ಅವರಿಗಿರುವಂಥ ಸಾಲ ದುಃಖ ಸಂಕಟ ಬಾಧ ಎಲ್ಲವೂ ಯೇಸುವಿನ ನಾಮದಿಂದ ಸಂಪೂರ್ಣವಾಗಿ ತೊಲಗಿ ಹೋಗಲಿ ಕರ್ತನೆ. ಯೇಸುವಿನ ನಾಮದಲ್ಲಿ ಕರ್ತನೆ ನಿಮಗೆ ವಂದನೆಗಳು ಸಲ್ಲಿಸುತ್ತೇನೆ ಪ್ರಭು. ನನಗೆ ಯಾರ್ಯಾರು ಪ್ರಾರ್ಥನೆ ಮಾಡಂತ ಹೇಳಿದ್ರು ಕರ್ತನೆ, ಅವರಿಗೆ ನೀನು ಹೆಸರಾಗಿ ಕರ್ತನೆ ಪ್ರತಿಯೊಬ್ಬರಿಗೂ ಆಶೀರ್ವದಿಸು. ಅವರ ಜೀವಿತವನ್ನು ಮಾರ್ಪಡಿಸು ಯೇಸುವಿನ ನಾಮದಲ್ಲಿ. ಯಾರ್ಯಾರು ಗಂಡ ಕುಡುಕಚಿಟ್ಟಿದ್ದಾರೆ ನನಗೋಸ್ಕರ ಪ್ರಾರ್ಥನೆ ಮಾಡು, ನನಗೋಸ್ಕರ ಪ್ರಾರ್ಥನೆ ಮಾಡು ಅಂತ ಕೇಳ್ಕೊಳ್ತಾ ಇದ್ದಾರೆ ಪ್ರಭು. ಅವರೆಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಪ್ರತಿಯೊಂದು ಕುಡುಕ ಚಟಗಳು ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ಬಿದ್ದು ಹೋಗಲಿ ಕರ್ತನೆ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಪ್ರತಿಯೊಬ್ಬರು ಕೂಡ ಗಂಡ ಹೆಂಡತಿ ಅನ್ಯೋನ್ಯವಾಗಿರುವಂತೆ, ಗಂಡ ಹೆಂಡತಿ ಮಾತು ಹೆಂಡತಿ ಗಂಡನ ಕೇಳುವಂತೆ ಒಳ್ಳೆ ರೀತಿಯಿಂದ ಅವರ ಜೀವಿತವನ್ನು ಮಾರ್ಪಡಿಸು ಯೇಸುವಿನ ನಾಮದಲ್ಲಿ ಕರ್ತನೆ. ಅವರ ಆರ್ಥಿಕ ಸಹಾಯವನ್ನು ನೀನೇ ಕೊಟ್ಟು ಅಭಿವೃದ್ಧಿಪಡಿಸು ಕರ್ತನೆ. ಯಾರ್ಯಾರು ಕರ್ತನೆ ಮನೆ ಓಪನಿಂಗ್ ಆಗಿ ಕಾಯ್ತಾ ಇದ್ದರು ಪ್ರತಿಯೊಬ್ಬರು ಕೂಡ ಆರ್ಥಿಕ ಸಹಾಯವನ್ನು ಮಾಡುವಂತೆ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ ಪ್ರಭು. ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ಅನ್ನಪಾನಗಳು ತುಂಬಿ ತುಳುಕಲು ಯೇಸುವಿನ ನಾಮದಲ್ಲಿ ಅವರ ಮನೆಯಲ್ಲಿ ಕರ್ತನೆ. ಅಪ್ಪ ನಿಮಗೆ ವಂದನೆಗಳು ರಾಜ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಯಾರು ಎಜುಕೇಷನಲ್ಲಿ ಒಳ್ಳೆ ರೀತಿಯಿಂದ ಉತ್ತಮ ಅಂಗಗಳನ್ನು ತೆಗೆದುಕೊಳ್ಬೇಕಂತ ಇದ್ದಾರೋ ಪ್ರಭು, ಪ್ರತಿಯೊಬ್ಬರು ಕೂಡ ಒಳ್ಳೆ ರೀತಿಯಿಂದ ಯಶಸ್ವಿಯಾಗುವಂತೆ ಆಶೀರ್ವದಿಸು ಕರ್ತನೆ. ಯಾರ್ಯಾರು ಬೇರೆ ಬೇರೆ ಊರು ಬಿಟ್ಟು ಕರ್ತನೆ ಹೈಯರ್ ಎಜುಕೇಷನ್ಗಾಗಿ ಹೋಗಿದ್ದಾರೋ, ಜಾಬ್ಗೋಸ್ಕರ ಅಲೆದಾಡ್ತಾ ಇದ್ದಾರೋ ಪ್ರಭು, ಪ್ರತಿಯೊಬ್ಬರನ್ನು ನಿನ್ನ ಪ್ರಸನ್ನತೆಯಿಂದ ನಿನ್ನ ಕೃಪೆಯಿಂದ ಪ್ರತಿಯೊಬ್ಬರಿಗೂ ದೊರಕುವಂತೆ ಯೇಸುವಿನ ನಾಮದಲ್ಲಿ ಆಶೀರ್ವದಿಸುವಂತೆ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ನಿನ್ನ ಕೃಪೆ ಅವ್ರ ಮೇಲೆ ಇರಲಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ
ಕೇಳ್ಕೊಳ್ತಾ ಇದ್ದೇನೆ ಪ್ರಭುವ. ಸ್ತೋತ್ರ ಸ್ತೋತ್ರ, ಹಲ್ಲೆಲೂಯಾ, ವಂದನೆ. ಪ್ರಪಂಚ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅನಾಥರ ಮಕ್ಕಳಾಗಿರ್ಬೋದು ಕರ್ತನೆ, ಪ್ರತಿಯೊಬ್ಬರಿಗೂ ಕೂಡ ನೀವೇ ತಂದೆ ತಾಯಿಗಳಾಗಿದ್ದು ಆ ಮಕ್ಕಳನ್ನು ಒಳ್ಳೆ ರೀತಿಯಿಂದ ಭವಿಷ್ಯ ನಡೆಸಿಕೊಡ್ಬೇಕಂತೇಳಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ ಪ್ರಭುವ. ವಿಡಿಯೋ ನೋಡ್ತಿರುವಂಥ ಪ್ರತಿಯೊಬ್ಬ ಮಕ್ಕಳನ್ನು ಮುಟ್ಟು ಅವರ ಜೀವಿತದಲ್ಲಿ ಯಾವುದೇ ಕಷ್ಟ, ನೋವು, ಬಾಧ, ಸಾಲ, ಸಂಕಟ, ದುಃಖ ಏನೇ ಇದ್ದರೂ ಕೂಡ ಯೇಸುವಿನ ನಾಮದಿಂದ ಇವತ್ತು ತೊಲಗಿ ಹಾಕಿಸು ಸ್ವಾಮಿ. ಅವ್ರು ಯಾರು ಜೀರೋಯಿಂದ ಇದ್ದಾರೋ ಕರ್ತನೆ, ಅವರು ಒಳ್ಳೆ ರೀತಿಯಿಂದ ಯಶಸ್ವಿ ಆಗುವಂತೆ ಕರ್ತನೆ, ಅವರು ಒಳ್ಳೆ ರೀತಿಯಿಂದಾಗಿ ಮಾರ್ಪಡಿಸು. ಸೈತನವರಿಂದ ಸಂಪೂರ್ಣವಾಗಿ ತೆಗೆದಾಕಿಸು ಕರ್ತನೆ. ಒಳ್ಳೆ ರೀತಿಯಿಂದಾಗಿ ಅವರ ಜೀವಿತವನ್ನು ಮಾರ್ಪಡಲಿ ಯೇಸುವಿನ ನಾಮದಲ್ಲಿ. ಅವರ ಕುಟುಂಬಗಳು ಕೂಡ ಒಳ್ಳೆ ರೀತಿಯಿಂದ ಮಾರ್ಪಡಲಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ ಪ್ರಭುವ. ಅವರು ಮಾಡೋ ಪ್ರತಿಯೊಂದು ಕಾರ್ಯದಲ್ಲಿ ಯಶಸ್ವಿ ಆಗುವಂತೆ ನೀನು ಆಶೀರ್ವದಿಸು, ಅಭಿವೃದ್ಧಿ ಪಡಿಸು ನಿನ್ನ ಯೇಸುವಿನ ನಾಮದಲ್ಲಿ ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ ಅಪ್ಪ. ನಿನ್ನ ಸನ್ನಿಧಾನದಲ್ಲಿ ನಿಮ್ಮ ಮಗನಾದ ನಿಮ್ಮ ಮಕ್ಕಳಾದ ನಾವು ಅಪ್ಪ ನಮ್ಮನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಳ್ಳುತ್ತೇವೆ. ಇಷ್ಟೊತ್ತು ಕೇಳಿದ ಪ್ರಾರ್ಥನೆ ಎಲ್ಲವೂ ರಿಕ್ವೆಸ್ಟ್ಗಳನ್ನು ಉತ್ತರಿಸಿದ್ದಕ್ಕಾಗಿ, ನಮ್ಮನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ, ನಿನ್ನ ಪ್ರಸನ್ನತೆ ನಮ್ಮ ಮೇಲೆ ಬರುವಂತೆ ಅಭಿಷೇಕಿಸಿದ್ದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಘನತೆ ಮಾನ ಎಲ್ಲವೂ ನಿಮಗೆ ಸಲ್ಲಿಸುತ್ತೇವೆ ಪ್ರಭು. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ಕರ್ತನಿನ ಸನ್ನಿಧಾನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಮ್ಮನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಸ್ತುತಿ ಸ್ತೋತ್ರ ಘನತೆ ಮಾನ ಪ್ರಭಾವ ಎಲ್ಲವೂ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ನನ್ನ ನಜರೇತಾದ ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬಿಡಿ ಬಂದಿದ್ದೇನೆ ಅಪ್ಪ. ನಮ್ಮ ಜೀವವುಳ್ಳ ಪರಲೋಕದಲ್ಲಿರುವ ನನ್ನ ಪರಮ ತಂದೆಯಾದ ದೇವ್ರೇ, ಅಮಾನ್ ಜೀಸಸ್, ಅಮಾನ್. ಹಲ್ಲೆಲೂಯಾ. ಪ್ರಿಯರೇ, ಈಗ ನೋಡಿದ್ರಲ್ವಾ ನಾವು ಎಷ್ಟೊಂದು ಉಜ್ಜೀವನದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸೊ ಈ ಕಾರ್ಯವನ್ನು ಸೈತನು ಅಡ್ಡಿ ಮಾಡೋದಕ್ಕಾಗಿ ಕಾಗೆ ಮುಖಾಂತರ ಡಿಸ್ಟರ್ಬ್ ಮಾಡಲು ಎಷ್ಟೋ ಪ್ರಯತ್ನಿಸಿದ. ಆದರೆ ನಾವು ಅನ್ಯ ಭಾಷೆಗಳು ಆಡ್ತಿದ್ದಂತೆ ಸೈತಾನನು ಕಾಲಡಿ ಬಂದು ಬಿದ್ದಿದ್ದಾನೆ. ನೋಡಿದ್ರೆ ಅಲ್ವಾ? ಸೊ ಇದೇ ರೀತಿಯಿಂದಾಗಿ ಪ್ರತಿದಿನವೂ ಕೂಡ ನೀವು ಪ್ರಾರ್ಥನೆ ಮಾಡ್ತಾಯಿರ್ರಿ, ಎದುರ್ಕೊಳ್ಬೇಡ್ರಿ, ಮುಂದೆ ಜಯಿಸ್ತಾ ಇರಿ ಯೇಸುವಿನ ನಾಮದಲ್ಲಿ. ಪ್ರತಿಯೊಂದು ಆತನ ರಕ್ತದ ಮುಖಾಂತರ ಜಯಿಸ್ರಿ ಪ್ರಿಯರೇ. ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಈ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಮಾರ್ಪಡಲಿ. ಈ ವಾಕ್ಯದಿಂದ, ಈ ಪ್ರಾರ್ಥನೆಯಿಂದ ನಿಮ್ಮ ಜೀವಿತವನ್ನು ಪ್ರಸನ್ನತೆ ಯೇಸುವ ಮಾಡಿದ್ದಾರೆ ಕರ್ತನೆ. ಸ್ತೋತ್ರಗಳು ರಾಜ, ಹಲ್ಲೆಲೂಯಾ. ಸೊ ಅದೇ ರೀತಿಯಿಂದ ಕರ್ತನು ನಿಮ್ಮೆಲ್ಲರನ್ನು ಮುಟ್ಟಿದ್ದಾನೆ. ಅವರ ಪ್ರಸನ್ನತೆ ನಿಮ್ಮ ಮೇಲೆ ಪ್ರತಿಯೊಬ್ಬರ ಮೇಲೆ ಇದೆ. ಯಾರ್ಯಾರು ಮೊಣಕಾಲು ಹಾಕಿ ಊರಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀರೋ ಪ್ರಿಯರೇ, ಪ್ರತಿಯೊಬ್ಬರ ಜೀವಿತವನ್ನು ಕೂಡ ಮಾರ್ಪಡುತ್ತೆ. ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಆಶೀರ್ವಾದ, ದೇವರ ಆಶೀರ್ವಾದ ಕೃಪೆ ಸದಾ ನಿಮ್ಮೊಂದಿಗಿರಲಿ ಅಂತ ಕೇಳ್ಕೊಳ್ಳುತ್ತೇನೆ. ಹಲ್ಲೆಲೂಯಾ. ಥ್ಯಾಂಕ್ ಯು. ಆಮೇನ್. ಮೈ ಗಾಡ್ ಬ್ಲೆಸ್ ಯು ಆಲ್ ಟು.